ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂಚರ ಜಯಪ್ರಕಾಶ್, ಬ್ರಿಸ್ಬೇನ್ ಆಸ್ಟ್ರೇಲಿಯಾದಿಂದ. ಇದು ನನ್ನ ಮೊದಲ ವ್ಲಾಗ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ ನಸುಕಿನ ಕನಸಿನಲ್ಲಿ. ಸೊ ಇದರಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನಿರೋ ಸಿಟಿ ಕ್ವೀನ್ಸ್ಲ್ಯಾಂಡಲ್ಲಿ ಇವಾಗ ಆಲ್ಫ್ರೆಡ್ ಸೈಕ್ಲೋನ್ ಅಂತ ನಡೀತಿದೆ. ಫುಲ್ ರೋಡ್ ಖಾಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ, ಅಲ್ಲಿ ಸೈಡಲ್ಲಿ ಎಂಟರ್ ಆಗಬಾರ್ದು, ಬಿರುಗಾಳಿ ಅಥವಾ ಮಳೆ ಎಂಟರ್ ಆಗಬಾರ್ದು ಅಂತ ಎಲ್ಲ ಸ್ಟೋರ್ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಇಟ್ಟಿದ್ದಾರೆ. ಸೊ ಫುಲ್ ಖಾಲಿ ಇದೆ. ಆದರೂ ಕೆಲವೊಂದು ಜನ ಓಡಾಡ್ಸಿದ್ದಾರೆ ನಂತರ. ಇದು ನಾನಿರೋ ಸಿಟಿ, ನನ್ನ ಯೂನಿವರ್ಸಿಟಿಯಿಂದ ವಾಕಬಲ್ ಡಿಸ್ಟೆನ್ಸ್. ಸೊ ನದಿ ಸಿಟಿ ಮಧ್ಯೆ ಹರಿದಾಡೋದ್ರಿಂದ ತುಂಬ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಸಿಟಿ ನೈಟ್ ಆದರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಟೇಕ್ ಅ ಲುಕ್. ಸೊ ಇದು ಒಂದು ಗಾರ್ಡನಲ್ಲಿ ಹೇಗೆಲ್ಲ ಮರ ಎಲ್ಲ ಬಿದ್ದಿದೆ. ಸೊ ಈ ಗಾರ್ಡನ್ ಈ ಥರ ಕಾಣಿಸ್ತಿದೆ. ಫುಲ್ಲು ಗಾಳಿ. ಇಲ್ಲಿ ಯೂಶಲಿ ತುಂಬ ಜನ ಇರ್ತಾರೆ, ಬಟ್ ಇವತ್ತು ತುಂಬ ಕಮ್ಮಿ ಜನ ಇದ್ದಾರೆ. ಕಮ್ಮಿ ಜನ ಅನ್ನೋದಕ್ಕಿಂತ ಯಾರೂ ಇಲ್ಲವೇ ಇಲ್ಲ ಈ ಪ್ಲೇಸಲ್ಲಿ. ತುಂಬ ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಆಗಿದೆ. ಸೊ ವಾಕಿಗೆ ಹೋಗೋಣ ಮಳೆ ಬರೋ ಅಷ್ಟರಲ್ಲಿ ಅಂತ ಜಸ್ಟ್ ಕ್ವಿಕ್ ವಾಕಿಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಸೊ ಲೆಟ್ ಮಿ ಟೆಲ್ ಯು ಆಲ್ ಅಬೌಟ್ ಆಲ್ಫ್ರೆಡ್ ಸೈಕ್ಲೋನ್. ಇದು ಬಂದು ನಮ್ಮದು ಮ್ಯಾಪ್. ಈ ಮ್ಯಾಪ್ನ ಎಲ್ಲರಿಗೂ ಗ್ರೂಪಲ್ಲಿ ಶೇರ್ ಮಾಡಿರ್ತಾರೆ. ಯೂನಿವರ್ಸಿಟಿ ಅಥವಾ ಇಮೇಲಲ್ಲೆಲ್ಲ ಗೌರ್ಮೆಂಟ್ ಆಫ್ ಆಸ್ಟ್ರೇಲಿಯಾಯಿಂದ ಬಂದಿರುತ್ತೆ. ಸೊ ಎಲ್ಲಿಂದ ಬರ್ತಿದೆ, ಯಾವ ಸಿಟಿಲಿ ಇವಾಗ ಕರೆಂಟ್ಲಿ ಇದೆ ಸೈಕ್ಲೋನ್ ಅಂತೆಲ್ಲ ನಾವು ಈ ಮ್ಯಾಪ್ ನೋಡಿಕೊಂಡು ತಿಳ್ಕೊಬೋದು. ಸೊ ಇವತ್ತು 11 ಗಂಟೆಗೆ ಸೊ ಅಲ್ಲಿ ಎಲ್ಲೋ ಲೈನ್ ಕಾಣಿಸ್ತಾ ಇರೋದು ಬಂದು ಅದು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಅಂತ. ಸೊ ಆ ಮಾರ್ಕಿಂಗ್ ಮೇಲೆ ನಮಗೆ ಗೊತ್ತಾಗುತ್ತೆ. So this is all about Alfred cyclone. So let me tell you all about what is Alfred cyclone ಅಂತ. ಸೊ ಆಲ್ಫ್ರೆಡ್ ಚಂಡಮಾರುತ ಅನ್ನೋದು ಕೆಟಗರಿ 2 ಚಂಡಮಾರುತ ಅಂತ ಕರೀತಾರೆ. ಅದ್ರ ಪರಿಣಾಮ ಏನಂದರೆ ತುಂಬ ಜೋರ ಗಾಳಿ ಬೀಸುತ್ತೆ, ತುಂಬ ಮಳೆ ಬರುತ್ತೆ, ಮತ್ತು ಕೆಲವೊಂದು ಕಡೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇಂಡಿಯಾದಲ್ಲಿ ನೋಡ್ತೀವಲ್ಲ, ಅದಕ್ಕಿಂತ ತುಂಬ ಭೀಕರವಾಗಿರುತ್ತೆ. ಇಲ್ಲೆಲ್ಲ ನಮಗೆ ಫಸ್ಟೇ ನೋಟಿಫಿಕೇಷನ್ ಬಂದಿರುತ್ತೆ, ತುಂಬ ಗಾಳಿ ಮತ್ತು ಮಳೆ ಇರುತ್ತೆ, ಯಾವಾಗ ಬೇಕಾದ್ರೂ ಕರೆಂಟ್ ಹೋಗ್ಬೋದು. ಮತ್ತು ನಮಗೆ ತಿನ್ನೋಕ್ಕೂ ಇವಾಗ ಮಾಲ್ ಅಥವಾ ಎಲ್ಲಿ ಹೋದ್ರೂ ಪರ್ಚೇಸ್ ಗ್ರಾಸರೀಸ್ ಏನೂ ಸಿಗ್ತಾಯಿಲ್ಲ. ಇವಾಗ ಎಲ್ಲ 3 ದಿನದ ಮುಂಚೆನೇ ಬೈ ಮಾಡೋಕ್ಕೆ ಹೇಳ್ಬಿಟ್ಟಿದ್ರು. ಮತ್ತು ಎಸ್ಪೆಷಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ಸೊ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯೂನಿವರ್ಸಿಟಿಗೆಲ್ಲ ನಾವು ಹೋಗೋಕ್ಕೆ ಆಗ್ತಿಲ್ಲ. ಸೊ ಯೂನಿವರ್ಸಿಟಿ ನಮಗೆ ನೆಕ್ಸ್ಟ್ ಟ್ಯೂಸ್ಡೇವರೆಗೂ ಫುಲ್ ಹಾಲಿಡೇ ಕೊಟ್ಟಿದ್ದಾರೆ. ಆನ್ಲೈನ್ ಕ್ಲಾಸಸ್ ನಡೀತಿದೆ. ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಫೀಸ್ ಮತ್ತು ರೆಸ್ಟೋರೆಂಟ್ಸ್ ಎಲ್ಲ ಫುಲ್ ಖಾಲಿ ಇದೆ, ಏನೂ ಇಲ್ಲ. ಇಲ್ಲಿ ಯೂಶಲಿ ತುಂಬ ಜನ ಇರ್ತಾಯಿದ್ರು. ಇಟ್ಸ್ ಲೈಕ್ ಅ ಹಬ್ ಸಿಟಿ ನಾನಿರೋದು. ಸೊ ಹೀಗೆ ಗಾರ್ಡನ್ ಮತ್ತು ಸಿಟಿಯಿಂದ ಎಲ್ಲ ನಡ್ಕೊಂಡು ಬಂದು ಇಲ್ಲೊಂದು ಅಸಾಯ್ ಅಂತ, ಅದು ಒಂದು ಬ್ರೆಸಿಲಿಯನ್ ಫ್ರೂಟ್ ಅಲ್ಲಿ ಮಾಡೋವಂಥದ್ದು. ಸೊ ತುಂಬ ಹೆಲ್ದಿ, ಹಂಗೆ ತಿನ್ಕೊಂಡು ಹೋಗೋಣ ಅಂತ ಇಲ್ಲೂ ಬಂದಿದ್ವಿ. ಅದು ಓಪನ್ ಇತ್ತು. ಆ್ಯಂಡ್ ಲೈಕ್ ನಾನು ಹೇಳ್ದಂಗೆ ಯಾರು ಇವತ್ತು ಇಲ್ಲ, 1-2-3 ಜನ ಅಲ್ಲೇ ಮೇಲ್ಮೇಲೆ ಕಾಣಿಸ್ತಿದ್ದಾರೆ. ಹಂಗೆ ತಿನ್ಕೊಂಡು ನೆಕ್ಸ್ಟ್ ಹೋದ್ವಿ. ಈ ಬರ್ಡ್ ಅಂತೂ ಇಲ್ಲಿ ತುಂಬ ಕಾಮನ್. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು, ಅದಕ್ಕೆ ಇಮಿಡಿಯೇಟಾಗಿ ಮನೆಗೆ ಬಂದೆ. ಸೊ ಈ ಥರ ಕಾಣಿಸ್ತಿದೆ ಗ್ಲಾಸಿಂದ. ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಡ್ರಿಸ್ಲಿಂಗ್. ಗಾಳಿ ಎಲ್ಲ ತುಂಬ ಇದೆ, ಒಂಥರ ಬಿಸಿಲು ಜೊತೆ ಮಳೆ ಬರ್ತಿದೆ. ಬ್ಯೂಟಿಫುಲ್ ಆಗಿದೆ. ಸೊ ಇನ್ 2 ಡೇಸ್ ಸೈಕ್ಲೋನ್ ಮುಗಿಯುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋಸ್ ಬರುತ್ತೆ. ಈ ವಿಡಿಯೋ ತುಂಬ ಶಾರ್ಟ್ ಆಗಿತ್ತು, ಬಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.